ಶೋಧ ಇದು ಸುನಿಲ್ ಮೈಸೂರ್ ಅವರು ನಿರ್ದೇಶಿಸಿದ ಕ್ರೈಮ್ ಸಸ್ಪೆನ್ಸ್ ವೆಬ್ ಸೀರೀಸ್ ಆಗಿದೆ. ವೆಬ್ ಸೀರೀಸ್ನಲ್ಲಿ ಪವನ್ ಕುಮಾರ್, ಅನುಷಾ ರಂಗನಾಥ್, ಸಿರಿ ರವಿಕುಮಾರ್, ಶ್ವೇತಾ ಪ್ರಸಾದ್, ಅರುಣ್ ಸಾಗರ್ ಅವರು ಮೇನ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಕನ್ನಡದಲ್ಲಿ ವೆಬ್ ಸೀರೀಸ್ ಅಲೆ ಆರಂಭಕ್ಕೆ ಅಯ್ಯನ ಮನೆ ಮತ್ತು ಶೋಧ ವೆಬ್ ಸೀರೀಸ್ಗಳು ಮುನ್ನುಡಿಯಾಗಿ ರೂಪುಗೊಂಡಿವೆ. ಕನ್ನಡದಲ್ಲಿ ವೆಬ್ ಸೀರೀಸ್ ಬಂದಿರುವುದು ತುಂಬ ಕಡಿಮೆ. ಪ್ರಾರಂಭದಲ್ಲೇ ಕ್ರೈಮ್ ಸಸ್ಪೆನ್ಸ್ ವೆಬ್ ಸೀರೀಸ್ ಬರುತ್ತಿರುವುದು ತುಂಬ ವಿಶೇಷ ಅನಿಸುತ್ತೆ. ಇನ್ನು ಶೋಧ ವೆಬ್ ಸೀರೀಸ್ ಕಥೆಯ ವಿಚಾರಕ್ಕೆ ಬರುವುದಾದರೆ, ಫೇಮಸ್ ಲಾಯರ್ ಆಗಿದ್ದ ರೋಹಿತ್ ತನ್ನ ಬರ್ತ್ಡೇಗಾಗಿ ಮಡಿಕೇರಿಯಲ್ಲಿರುವ ಮನೆಗೆ ಬರುತ್ತಾನೆ. ಅಲ್ಲಿ ಅವನ ಹೆಂಡತಿ ಬರ್ತ್ಡೇಗಾಗಿ ಎಲ್ಲವನ್ನೂ ರೆಡಿ ಮಾಡಿರ್ತಾಳೆ. ಆದರೆ ರೋಹಿತ್ ಮನೆಗೆ ಬಂದು ಇಡೀ ಮನೆಯಲ್ಲಿ ಹುಡುಕಾಡಿದರೂ ರೋಹಿತ್ ಹೆಂಡತಿ ಕಾಣುವುದಿಲ್ಲ. ಆವಾಗ ರೋಹಿತ್ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತಾನೆ. ರೋಹಿತ್ ಹೆಂಡತಿ ಕೊನೆಗೆ ಸಿಗುತ್ತಾಳ ಇಲ್ವಾ, ನಿಜವಾಗಲೂ ಅವಳು ಕಾಣೆಯಾಗಿದ್ದಾಳ ಎನ್ನುವುದನ್ನು ವೆಬ್ ಸೀರೀಸ್ನಲ್ಲೇ ನೋಡಬೇಕು. ಸಸ್ಪೆನ್ಸ್ ವೆಬ್ ಸೀರೀಸ್ ಆಗಿರುವುದರಿಂದ ಕಥೆಯ ಬಗ್ಗೆ ನಾನು ವಿಡಿಯೋದಲ್ಲಿ ಹೆಚ್ಚು ಹೇಳುವುದಿಲ್ಲ. ಆದರೆ ವೆಬ್ ಸೀರೀಸ್ ಮಾತ್ರ ಸಖತ್ ಥ್ರಿಲ್ಲಿಂಗ್ ಆಗಿದೆ. ಒಂದು ಸಲ ನೀವೇನಾದರೂ ಸ್ಟಾರ್ಟ್ ಮಾಡಿದರೆ ಮುಗಿಯುವವರೆಗೂ ನಿಲ್ಲಿಸುವುದಿಲ್ಲ. ಈ ವೆಬ್ ಸೀರೀಸ್ನಲ್ಲಿ ಪವನ್ ಕುಮಾರ್ ಮತ್ತು ಅರುಣ್ ಸಾಗರ್ ಅವರ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು. ವೆಬ್ ಸೀರೀಸ್ನಲ್ಲಿ ಪೊಲೀಸ್ ಆಫೀಸರ್ ಮಾಡಿದ ಇನ್ವೆಸ್ಟಿಗೇಷನ್ ಹಾಗೂ ಅದಕ್ಕೆ ವಿರುದ್ಧವಾಗಿ ರೋಹಿತ್ ಮಾಡುವ ತಂತ್ರಗಳು ಸಖತ್ತಾಗಿವೆ. ಈ ವೆಬ್ ಸೀರೀಸ್ನಲ್ಲಿ ಒಬ್ಬ ಫೇಮಸ್ ಕ್ರಿಮಿನಲ್ ಲಾಯರ್ ತಾನು ಮಾಡಿದ ತಪ್ಪನ್ನು ಮುಚ್ಚಿ ಹಾಕಲು ಯಾವ ರೀತಿಯಾಗಿ ಪ್ಲಾನ್ ಮಾಡುತ್ತಾನೆ ಎನ್ನುವುದನ್ನು ನೋಡಬಹುದು. ಮತ್ತೆ ಒಬ್ಬ ತಂದೆ ತನ್ನ ಮಗಳಿಗಾಗಿ ಯಾವ ರೀತಿಯ ತಪ್ಪನ್ನು ಬೇಕಾದರೂ ಮಾಡಲು ಸಿದ್ಧ ಇರುತ್ತಾನೆ ಎನ್ನುವುದನ್ನು ಕೂಡ ನೋಡಬಹುದು. ಶೋಧ ವೆಬ್ ಸೀರೀಸ್ನ ಸ್ಕ್ರೀನ್ ಪ್ಲೇ, ಸಿನಿಮಾಟೋಗ್ರಫಿ ಮತ್ತು ಶೂಟಿಂಗ್ಗೆ ಬಳಸಿಕೊಂಡಿರುವ ಪ್ಲೇಸ್ ಎಲ್ಲವೂ ಚೆನ್ನಾಗಿದೆ. ಒಂದೊಳ್ಳೆ ಪ್ರಯತ್ನ ಮಾಡಿರುವ ಸೀರೀಸ್ ತಂಡಕ್ಕೆ ಅಪ್ರಿಸಿಯೇಟ್ ಮಾಡಲೇಬೇಕು. ಇನ್ನು ವೆಬ್ ಸೀರೀಸ್ನಲ್ಲಿ ಕೆಲವೊಂದು ನೆಗೆಟಿವ್ ಪಾಯಿಂಟ್ಗಳು ಇವೆ. ಅದರಲ್ಲಿ ಸಪ್ತಮಿ ಗೌಡ ಕ್ಯಾರೆಕ್ಟರ್ ಬಗ್ಗೆ ನೋಡುಗರಿಗೆ ಯಾವುದೇ ಸ್ಪಷ್ಟತೆ ಸಿಗುವುದಿಲ್ಲ. ನಿರ್ದೇಶಕರು ಅದರ ಕಡೆ ಸ್ವಲ್ಪ ಗಮನ ಹರಿಸಬೇಕಿತ್ತು. ಕೊಡವ ಸಂಸ್ಕೃತಿ ಮತ್ತು ಶೌರ್ಯವನ್ನು ತೋರಿಸುವ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಪ್ರಾಪರ್ ಆಗಿ ಒಂದು ಸ್ಟೋರಿ ಲೈನ್ ಬಿಲ್ಡ್ ಮಾಡಬೇಕಿತ್ತು. ಇನ್ನು ವೆಬ್ ಸೀರೀಸ್ನಲ್ಲಿ 6 ಎಪಿಸೋಡ್ಗಳಿವೆ. ಒಟ್ಟು 1.5 ಗಂಟೆ ಆಗುತ್ತೆ. ಒಂದು ಸಲ ನೋಡಕ್ಕೆ ಕುಂತ್ರೆ ಎಲ್ಲಿಯೂ ಬೋರ್ ಆಗದಂತೆ ಮುಗಿಯುವವರೆಗೂ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಒಂದೊಂದು ಎಪಿಸೋಡ್ಗಳು ಒಂದೊಂದು ರೀತಿಯ ಸಸ್ಪೆನ್ಸ್ ಅನ್ನ ಬಿಲ್ಡ್ ಮಾಡ್ತವೆ. ಇನ್ನು ಈ ವೆಬ್ ಸೀರೀಸ್ IMDbಯಲ್ಲಿ 8.6 ರೇಟಿಂಗ್ ಪಡೆದುಕೊಂಡು Zee5ನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಇದಾಗಿತ್ತು ಶೋಧ ವೆಬ್ ಸೀರೀಸ್ನ ನನ್ನ ರಿವ್ಯೂ. ನೀವೇನಾದರೂ ವೆಬ್ ಸೀರೀಸ್ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ.